ಸಾಮಾಜಿಕ ಬದಲಾವಣೆ ನಾವೆಲ್ಲರೂ ಶೈಕ್ಷಣಿಕವಾಗಿ ಮುಂದುವರೆದಾಗ ಮಾತ್ರ ಪ್ರಬುದ್ಧ ಭಾರತ ನಿರ್ಮಾಣ ಮಾಡಲು ಸಾಧ್ಯ ಎಂದು ಪ್ರೊಫೆಸರ್ ಸಂಜಯ್ ಪೋತೆ ಹೇಳಿದರು. ಅವರು ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಪಟ್ಟಣ ಪಂಚಾಯಿತಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಚಡ್ಚಣ ಇವರ ಸಂಯುಕ್ತಾಶ್ರಯದಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರನ್ನಾಗಿ ಮಾತನಾಡಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ಸಂವಿಧಾನದ ಮೂಲಕ ಪ್ರಜಾಪ್ರಭುತ್ವದ ದೊಡ್ಡ ಶಕ್ತಿಯನ್ನು ನೀಡಿದ್ದಾರೆ. ಯುವಕರು ದುಶ್ಚಟಗಳಿಗೆ ಬಲಿಯಾಗದೆ ಶೈಕ್ಷಣಿಕ ಮುಂದುವರಿದಾಗ ಮಾತ್ರ ನಾವು ಸಮಾಜಕ್ಕೆ ಮತ್ತು ದೇಶಕ್ಕೆ ಉತ್ತಮ ಕೊಡುಗೆ ನೀಡಲಾಗುವುದು ಸಾಧ್ಯ ಎಂದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ತಿಳಿಸುತ್ತಾ, ಇಲ್ಲಿವರೆಗೆ ಅತ್ಯಂತ ಸುದೀರ್ಘವಾಗಿ ಈ ಒಂದು ಮಹಾನ್ ಚೇತನದ ಬಗ್ಗೆ ಸಾಕಷ್ಟು ಮಾನ್ಯ ಶಾಸಕರು ಹಾಗೆಯೇ ವಿಶೇಷ ಉಪನ್ಯಾಸಕರಾಗಿದ್ದಂಥ ಡಾಕ್ಟರ್ ಸಂಜೀವ್ ಕುಮಾರ್ ಪೋತೆ ಅವರು ಕೂಡ ಅತ್ಯಂತ ವಿಸ್ತೃತವಾಗಿ ಮಾತಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಇಷ್ಟೊತ್ತನ ನಮ್ಮೆಲ್ಲರ ಜೊತೆ ಮಾತಾಡಿ ನಮ್ಮ ಭಾಗದ ಜನಪ್ರಿಯ ಸದಸ್ಯರಾದಂಥ ಸಾಮಾನ್ಯ ಶ್ರೀ ವಿಠಲ್ ಕಟಕೋನ್ ಸಾಹೇಬ್ರೆ, ಹಾಗೆಯೇ ಉಪನ್ಯಾಸ ನೀಡಿದಂಥ ಸಂಜೀವ್ ಕುಮಾರ್ ಪೋತೆ ಅವರೇ, ಹಾಗೆಯೇ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಹಾಗೆಯೇ ಇವತ್ತು ತಾಲೂಕಾಡಳಿತಪರವಾಗಿ ಒಂದು ವಿಶೇಷ ಸಂದರ್ಭ ಅಂತ ನಾನು ಅನ್ಕೋತೀನಿ. ಯಾಕಂತಂದರೆ ನಾವು ಇಲ್ಲಿ ಒಂದು ಇಬ್ಬರನ್ನ ವಿಶೇಷವಾಗಿ ನಾವು ತಾಲೂಕಾಡಳಿತವಾಗಿ ಸನ್ಮಾನಿಸಿದ್ದೀವಿ. ನಮ್ಮ ದೇಶ ಸೇವೆಯನ್ನು ಗೈದು ಅತ್ಯಂತ ಯಶಸ್ವಿಯಾಗಿ ನಿವೃತ್ತಿಯಾಗಿ ಬಂದಂಥ ನಮ್ಮ ಮಾಜಿ ಸೈನಿಕರಿಗೆ, ಹಾಗೆಯೇ ನಮ್ಮ ತಾಲೂಕಿನ ಕೀರ್ತಿ ಪತಾಕೆಯನ್ನು ಹಾರಿಸಿದಂಥ ಬಡ ವಿದ್ಯಾರ್ಥಿನಿ ಲಕ್ಷ್ಮಿ ಅವರು ಕೂಡ ನಮ್ಮ ತಾಲೂಕಿಗೆ ಒಂದು ಕೀರ್ತಿ ಪತಾಕೆಯನ್ನು ಇಡೀ ರಾಜ್ಯದಲ್ಲಿ ಹಾರಿಸಿದಂಥ ಆ ಇಬ್ಬರು ಮಹನೀಯರನ್ನು ನಾವು ಈ ಸಂದರ್ಭದಲ್ಲಿ ಅವರನ್ನು ಕೂಡ ತಾಲೂಕಾಡಳಿತವಾಗಿ ಅಭಿನಂದಿಸುತ್ತಾ ಎರಡು ವಿಷಯಗಳನ್ನು ಮಾತ್ರ, ಯಾಕಂದರೆ ಸಮಯ ಭಾಳ ಆಗಿದೆ, ಎರಡು ವಿಷಯಗಳನ್ನು ಮಾತ್ರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲದ ಒಂದು ಭಾರತವನ್ನು ಕಲ್ಪನೆ ಮಾಡ್ಕೊಳ್ಳೋಕೆ ನಮಗೆ ಅಸಾಧ್ಯ ಆಗ್ತದೆ. ಯಾಕಂತಂದರೆ ಇವತ್ತು ಒಬ್ಬ ಆದಿ ನಿವಾಸಿ, ಒಬ್ಬ ಆದಿ ಬುಡಕಟ್ಟು ಜನಾಂಗದ ಒಬ್ಬ ಮಹಿಳೆ ಇವತ್ತು ನಮ್ಮ ರಾಷ್ಟ್ರಪತಿಯಾಗಿದ್ದಾರೆ ಅಂದರೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ನಮ್ಮ ಯುವಕರಿಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಎಷ್ಟು ನಾವು ಬೇರೆಯವ್ರನ್ನ ಅವಮಾನಗೊಳ್ಳುತ್ತೀವಿ, ನಾವು ಅಷ್ಟು ಗಟ್ಟಿಯಾಗಬೇಕಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ನಾವು ಎಷ್ಟು ಅವಮಾನವಾಗಿಗೊಳ್ತೀವಿ ಅಷ್ಟು ನಾವು ಗಟ್ಟಿಯಾಗಬೇಕು. ಅಂದಾಗ ಮಾತ್ರ ಅವರು ಸಾಕಷ್ಟು ಸಲ ಅವಮಾನ ಆದರೆ ಅವ್ರ ಶಿಕ್ಷಣದ ಗಟ್ಟಿಯಾಗಿ ಅದನ್ನು ಎದುರಿಸುವಂಥ ವ್ಯಕ್ತಿ. ಅದ್ರ ಜೊತೆಗೆ ಭಾಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ನಾವು ಬರೀ 3 ವಿಷಯಗಳನ್ನು, ಶಿಕ್ಷಣ, ಸಂಘಟನೆ, ಹೋರಾಟ 3 ವಿಷಯದಲ್ಲಿ ನಾವು ಎರಡಕ್ಕೆ ಹೆಚ್ಚು ಭಾಳಷ್ಟು ಜನ ಅದೇ ವಿಷಯ ಒತ್ತಿ ಹೇಳ್ತಾ ಇದ್ದೀವಿ. ಅದಕ್ಕೆ ನಮ್ಮ ಎಲ್ಲ ಯುವ ಜನರಿಗೆ, ನಮ್ಮ ಎಲ್ಲ ಹಿರಿಯರಿಗೆ ನಾವೆಲ್ಲ ನಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು. ಬಾಬಾ ಸಾಹೇಬರು ಹೇಳ್ತಾರೆ, ನನ್ನ ದೇವರನ್ನಾಗಿ ನೀವು ಎಂದೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ನನ್ನ ದೇವರನ್ನಾಗಿ ಎಂದೂ ನೀವು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನನಗೆ ನೀವು ಡಾಲ್ಬಿ ಹಚ್ಚಿ ನನಗೆ ನೀವು ಮೆರವಣಿಗೆ ಮಾಡಿದ್ರು ಪರವಾಗಿ ಮಾಡೋದನ್ನು ಎಂದೂ ಬಯಸೋದಿಲ್ಲ. ಬಟ್ ನಿಮ್ಮ ಮಕ್ಕಳಲ್ಲಿ ಒಂದು ಪುಸ್ತಕ ಕೊಟ್ಟರೆ ನನಗೆ ನೀವು ಕೊಟ್ಟಂಥ ಅತ್ಯಂತ ದೊಡ್ಡ ಗೌರವ ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಅವರ ಆದರ್ಶಗಳನ್ನು, ಸಿದ್ಧಾಂತಗಳನ್ನು ನೀವೆಲ್ಲರೂ ನಮ್ಮ ಯುವಜನರಿಗೆ, ನಮ್ಮ ಮಕ್ಕಳಿಗೆ ನಾವು ಪಾಲಿಸೋಣ ಅಂತ ಹೇಳ್ತೀವಿ. ಮತ್ತೊಮ್ಮೆ ತಮ್ಮೆಲ್ಲರಿಗೆ ಶಾಸಕ ವಿಠಲ್ ಕಟಕದೊಂಡ್ ಮಾತನಾಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ಅಷ್ಟೇ ಅಲ್ಲ, ಜಗತ್ತಿನ ಅತ್ಯಂತ ಶ್ರೇಷ್ಠ ನಾಯಕ. ಅವರ ಕಂಡ ಕನಸು ನನಸು ಮಾಡಲು ನಾವೆಲ್ಲ ಅವರ ಮಾರ್ಗದ ಹಾದಿಯಲ್ಲಿ ನಡೆಯಬೇಕು. ಶೀಘ್ರದಲ್ಲಿ ಚಡಚಣ ಪಟ್ಟಣದಲ್ಲಿ ಬೃಹತ್ ಮೂರ್ತಿ ಪ್ರತಿಷ್ಠಾಪನೆ ನಿರ್ಮಾಣ ಮಾಡಲಾಗುವುದು ಎಂದರು. ಈ ವೇಳೆ ತಾಲೂಕು ದಂಡಾಧಿಕಾರಿ ಸಂಜಯ್ ಇಂಗ್ಳೆ, ತಾಲೂಕು ಪಂಚಾಯಿತಿ ಇಒ ಅಶೋಕ್ ಕುಮಾರ್ ರಾಠೋಡ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ದೋತ್ರೆ, ಉಪಾಧ್ಯಕ್ಷ ಇಲಾಹಿ ನದಾಫ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಚಿದಾನಂದ್ ಕಟ್ಟಿಮನಿ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಬಾಬಾ ಸಾಹೇಬ್ ತಾವ್ಸೆ, ಸಿಡಿಪಿಒ ಸಾಹೇಬ್ ಗೌಡ, ಜುಂಜ್ರುವಾಡ್ ಹೆಸ್ಕಾಂ ಎಇಒ ವಿಜಯಕುಮಾರ್ ಹಲ್ದಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಲಕ್ಷ್ಮಣ್ ಸಿಂಧ್ಯಾ, RJ32 ಕನ್ನಡ ನ್ಯೂಸ್, ಚಡ್ಚಣ. ಹೇಳಕ್ಕೆ ಪ್ರಾರಂಭ ಮಾಡೋದ್ರಲ್ಲಿ ಸುಮಾರು ಟೈಮ್ ಭಾಳ ಬೇಕಾಗ್ತೈತಿ.
ನನಗೆ ಅನಿವಾರ್ಯವಾಗಿ ನಾನು ಜಿಲ್ಲಾಡಳಿತದಿಂದ ಯಾರೂ ಬಂದಿಲ್ಲ. ಈಗ ಬೆಳಿಗ್ಗೆ ನಾನೇ ಹೋಗಿ ಪ್ರಾರಂಭ ಮಾಡಿ ಬುದ್ಧ ವಿಹಾರದಿಂದ ಈ ಕಡೆ ಪ್ರಾರಂಭ ಮಾಡಿ ಈ ಕಡೆ ಬಂದಿನಿ. ಒಂದು ತಾಸಿನಾಗ ಸಮಯ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು ಎಲ್ಲರೂ ಕೂಡಿ, SP ಎಲ್ಲರೂ ಕೂಡಿ, ನೀವು ಬರೀಬೇಕ್ರಿ ಹೋಗಬೇಡ್ರಿ ಅಂತ ಅಂದಿದ್ರು. ಆದರೂ ನಾನು ಹೋಗ್ಲಿ ಅಂದ್ರೆ ತಪ್ಪಾಗ್ತದೆ, ನನ್ನ ಕ್ಷೇತ್ರದ ಅದಕ್ಕೆ ನಾನು ಮರಳಿ ಬರ್ತೀನಿ ಅಂತ ಹೇಳಿ ಇವತ್ತು ತಮ್ಮೆಲ್ಲರ ಎದುರು ನಾನು ನಿಂತಿದ್ದೀನಿ. ಬಂಧುಗಳೇ, ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ತಾಲೂಕಾ ದಂಡಾಧಿಕಾರಿಗಳು, ವಿಶೇಷ ಎಲ್ಲ ತಾಲೂಕಿನ ಅಧಿಕಾರಿಗಳಿಗೆ ಮತ್ತು ಚಡ್ಚಾಣ್ ಗ್ರಾಮಸ್ಥರಿಗೆ, ಚಡ್ಚಾಣ್ ಪಟ್ಟಣ ಪಂಚಾಯತಿಯ ಎಲ್ಲ ಸದಸ್ಯರಿಗೂ, ಅಧ್ಯಕ್ಷರಿಗೂ, ಉಪಾಧ್ಯಕ್ಷರಿಗೂ, ಜೊತೆ ಎಲ್ಲ ಶ್ರದ್ಧೆ ತಾಯಂದಿರೇ, ಆತ್ಮೀಯ ಸಹೋದರರೇ, ಎಲ್ಲರ ಹೆಸರನ್ನು ತೆಗೆದುಕೊಳ್ಳಕ್ಕೆ ಸಮಯ ಆಗ್ತದೆ ಅಂತ ಹೇಳಿ ಎಲ್ಲರಿಗೆ ತಾಲೂಕಾ ಮಟ್ಟದ ಎಲ್ಲ ಅಧಿಕಾರಿ ವರ್ಗವೇ ಬಂಧುಗಳೇ, ಇವತ್ತು ಇದೀಗ ಮಾತನಾಡುವಾಗ ನಮ್ಮ ವಾಗ್ಮೋರಿ ಅವರು ಹೇಳ್ಯಾರ, ಬಾಬಾ ಸಾಹೇಬ್ ಅಂಬೇಡ್ಕರ್ರು ನಮಗೆ 3 ಅಸ್ತ್ರಗಳನ್ನು ಕೊಟ್ಟಾರ ಅಂಥೇಳಿ. ನಾವು ಪ್ರಪ್ರಥಮದಲ್ಲಿ ಶಿಕ್ಷಣ ತಗೋಬೇಕು, ನಾವು ಪಡಿಬೇಕು ಅಂಥೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮನಸ್ಸಿನಲ್ಲೆಲ್ಲ ನಾವು ಆತ್ಮಾವಲೋಕನ ಮಾಡ್ಕೋಬೇಕಾಗ್ತೈತಿ. ಈಗ ಯಾಕಂದ್ರೆ ಯಾರು ಈ ಜಗತ್ತಿನಲ್ಲಿ ಬರೀ ಶಿಕ್ಷಣ ತಗೋಬೇಕಂತ ಹೇಳಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಪ್ರಥಮದಲ್ಲಿ ಈಗ ನಾವು ಏನಂತೇವಪ್ಪ ಅಂದ್ರೆ ನುಡಿದಂತೆ ನಡೆಯುವ ಉತ್ತಮ ಅಂತೀವಿ, ನುಡಿಯದಿದ್ದರೂ ನಡೆಯುವ ಅತ್ಯುತ್ತಮ, ಮತ್ತು ನುಡಿಲಾರದ